ಕನ್ನಡಕ್ಕೆ ನಾವು ಕೊಡಬೇಕು, ಆ ರೀತಿ ನಾವು ಮಾಡಬೇಕು. ಹಾಗಾಗಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಏನೊಂದು ಶ್ರೀಮದ್ ಭಾಗವತ ಅಂತ ಇದೆ, ಅದು ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದು. ಇವತ್ತು ನೋಡ್ತಾ ಇದ್ದೀವಿ, ನೀವು ಬಹುಶಃ ಪೇಪರ್ಗಳಲ್ಲಿ ಟಿವಿಗಳನ್ನ ನೋಡ್ತಾ ಇದ್ದೀವಿ. ಆ ಒಂದು ಶ್ರೀಮದ್ ಭಾಗವತ ಅಂತ ಏನಿದೆ, ಇಡೀ ಪ್ರಪಂಚವನ್ನು ಒಂದಿನ ಆವರಿಸ್ಕೊಳ್ತಿದ್ದ ಹೇಳಿದ್ದಾರೆ. ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಬಹುಶಃ ನಾವು ಗಮನಿಸೋದಕ್ಕೆ ಬಂದಿದೆ, ರಷ್ಯಾದ ಇವರು ಬಂದಿದ್ರು. ಬಂದಾಗ ಅವ್ರಿಗೆ ಭಗವದ್ಗೀತೆ ಕೊಟ್ಟರು ನಮ್ಮ ಪ್ರಧಾನಮಂತ್ರಿಗಳು ಅವ್ರಿಗೆ. ಸೊ ಇಂಥ ಅಂಶಗಳನ್ನು ಪರಿಗಣಿಸ್ಕೊಂಡು, ಅಂದ್ರೆ ನಮ್ಮ ಕನ್ನಡದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಶ್ರೇಷ್ಠವಾದ ಗ್ರಂಥಗಳು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮತ್ತು ನಾವು ಅಡಿಗೆ ನಡ್ಕೊಳ್ಳೋದಕ್ಕೆ ನಮ್ಮ ಕನ್ನಡಕ್ಕೆ ಅಷ್ಟು ಮಟ್ಟಿಗೆ ಪ್ರಾಶಸ್ತ್ಯ ಇದೆ ಅಂತ ನಾನು ಭಾವಿಸ್ತಾ, ನಾನು ಒಂದು ಜನಸಂಖ್ಯೆ ಇದೆ, ಒಂದು ಕಾಟೇಜ್ ಇಂಡಸ್ಟ್ರಿ ಇರ್ತಕ್ಕಂಥ ಊರು. ಇಲ್ಲಿ ನಾವು ಪರಿಸರವನ್ನು ಮತ್ತು ಸ್ವಚ್ಛತೆಯನ್ನು ಕಾಪಾಡೋದು ಒಂದು ಬಹಳ ಸವಾಲಿನ ಕೆಲಸನೇ ಸರಿ. ಈಗ ನಮ್ಮ ಜಿಲ್ಲೆಯಲ್ಲಿ ಬೇರೆ ತಾಲೂಕುಗಳಿಗೆ ಹೋಲಿಸ್ಕೊಂಡಾಗ, ಬೇರೆ ಪಟ್ಟಣಗಳಿಗೆ ಹೋಲಿಸ್ಕೊಂಡಾಗ ನಮ್ದು ಭಾಳ ದೊಡ್ಡದು. ಈಗ ಚನ್ನಪಟ್ಟಣ ಅವರು 1 ಲಕ್ಷದ ಒಳಗಡೆ ಇದ್ದಾರೆ ಏನು ಜನಸಂಖ್ಯೆ ಪಾಪ್ಯುಲೇಷನ್. ನಮ್ದು 1.5 ಲಕ್ಷ, ಹತ್ರ 1.5 ಲಕ್ಷ ಇದೆ. ಈಗ ಮಾಗಡಿ, ಕಾನಪುರ ಇನ್ನೂ ಕಡಿಮೆ, 70-65%. ಹಾಗಾಗಿ ನಮ್ಮದು ಕಾಟೇಜ್ ಇಂಡಸ್ಟ್ರಿ ಇರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಊರನ್ನ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಬಹಳಷ್ಟು ಸಂಘಟನೆಗಳು, ವಾಕರ್ಸು ಮತ್ತು ನಾಗರಿಕ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ತಾವು ಕೂಡ ಯಾವತ್ತಾದರೂ ಇಂಥ ಸಂದರ್ಭಗಳಲ್ಲಿ ತಾವು ತಮ್ಮ ಪರಿಸರ ಸುತ್ತಮುತ್ತಲಿರೋ ವಾಸ ಮಾಡ್ತಕ್ಕಂಥ ಜಾಗಗಳಲ್ಲಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡಿಸ್ಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಅದನ್ನು ನಾವು ಜನರಿಗೆ ಆ ವಿಚಾರವನ್ನು ಹೆಚ್ಚು ಮಾಡ್ತಾ ಇದ್ದಂಗೆ ಅದು ಇನ್ನು ಸ್ವಲ್ಪ ನಾವೆಲ್ಲರೂ ಸೇರಿ ಒಂದು ಸ್ವಚ್ಛ ರಾಮನಗರವನ್ನು ಮಾಡಲಿಕ್ಕೆ ಸಾಧ್ಯ. ಕೇವಲ ನಗರಸಭೆ ಒಂದೇ ಮಾಡೋದಕ್ಕೆ ಕಷ್ಟ ಆಗ್ತದೆ. ಎಲ್ಲ ಸಾರ್ವಜನಿಕರು ಸಹಕಾರ ಕೊಟ್ಟರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಅತ್ಯಂತ ವಿನಮ್ರನಾಗಿ ನಾನು ಪ್ರಾರ್ಥಿಸೋದೇನೆಂದರೆ, ತಮ್ಮ ಎಲ್ಲ ಪರಿಸರದಲ್ಲಿ ನೀವು ಎಲ್ಲ ನಿಮ್ಮ ಮಾತುಗಳಿಗೆ ಬೆಲೆ ಇದೆ. ನೀವು ಎಲ್ಲೆಲ್ಲಿ ಮಾತಾಡ್ತೀರೋ, ಎಲ್ಲೆಲ್ಲಿ ನಡೀತದೋ ಅಂತ ಕಡೆ ಎಲ್ಲ ತಾವು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು ಅಂತ ಹೇಳ್ತಾ, ವಾಯ್ಸ್ ಮಾಡಿ ಅಂತೆ ಎಲ್ಲ ವಾಯ್ಸ್ ಮಾಡಿರೋ ಸರಿ. ಈ ಸತಿ ಇಲ್ಲಿ 2 ಮಾತಾಡಿದ್ರು ಅಂದ್ರು. ಕೆಲವು ಕಡೆ ಯಾರು ವಾಯ್ಸ್ ಬೇಕು, ಮಿಮಿಕ್ರಿ ಕಿಂಗ್ ಇವರು, ಯಾರೆಲ್ಲ ವಾಯ್ಸ್ ಮಾಡ್ತಾರೆ. ಮೊನ್ನೆ DK ಶಿವಕುಮಾರ್ ಅವರು ವಾಯ್ಸ್ ಮಾಡಿದ್ರು ಗೊತ್ತಿಲ್ಲ. ಸದ್ಯ ಎಷ್ಟಾದ್ರೂ ಹೋಗಿ ಇನ್ನೊಬ್ಬ ಬಂದ, ಎಲ್ಲರೂ ವಾಯ್ಸ್ ಮಾಡ್ತೀಯಾ, ನನ್ನ ಚಿಕ್ಕಪ್ಪನ ವಾಯ್ಸ್ ಮಾಡೋಣ. ನಿಮ್ ಚಿಕ್ಕಪ್ಪ ಯಾರು? ರಾಜಗೌಡ, ಮಾಜಿ ಚೇರ್ಮನ್. ಹೊಡೆದು ಬಿಡ್ತೀನಿ ಕಾರ್ಗೆ ಕಲ್ಲಿಗೆ. ಇವತ್ತು ನಮ್ಮ ಊರಿಗೆ ಬಂದಿದೆ, ನಮ್ಮ ಚಿಕ್ಕಪ್ಪನ ಮಾಡು. ನಾನು ನಿಮ್ಮ ಚಿಕ್ಕಪ್ಪ ರಾಜಗೌಡ ಬನ್ನಿ ಸರ್, ನಿಮ್ ವಾಯ್ಸ್ ಕಲ್ಕೊಂಡು ಮಾತಾಡ್ತೀನಿ ಅಂದೆ. ಏನ್ ಹೇಳ್ಬೇಕು ಅನ್ನೋ, ನೀನ್ ಕರ್ದೇಶ್ವರ ನಮ್ಮ ಚಿಕ್ಕಪ್ಪ ಬಂದು ಸ್ಟೇಜ್ ಮಾತಾಡ್ಬೇಕಾ? ಇಲ್ಲಿ ಇಂಪಾಸಿಬಲ್ ಅಂತ. ಯಾಕೆ ಅಂದೆ, ಅವ್ರು ಸತ್ತು 30 ವರ್ಷ ಆಗಿದೆ, ನಾನಿಲ್ಲಿ ನೋಡುತ್ತಲಿ. ಈ ಥರದವೆಲ್ಲ ನಡೀತವೆ ನನಗೆ. ಇನ್ನೊಬ್ಬ ಬಂದ್ಬಿಟ್ಟು, ಸರ್ ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಸರ್ ಅಂತ. ನಾನು ಹಿರಿಯ ನಟ ನರಸಿಂಹರಾಜ್ ಅವ್ರ ಧ್ವನಿ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಹೇಳಿದ್ರು. ಸರ್ ಎಲ್ಲ ರಾಜಕಾರಣಿ ಎಲ್ಲ ಮಾಡಿ, ನರಸಿಂಹರಾಜ್ ಅಂದ್ರೆ ಹಾಸ್ಯ ಚಕ್ರವರ್ತಿ, ನಮ್ಮ ತಂದೆ ಅಂತ ಹೇಳ್ತಾರೆ, ಅವ್ರ ಧ್ವನಿ ಟ್ರೈ ಮಾಡಲಿದ್ರು. ಹೆಂಗೋ ಒಂದು ಸಿನಿಮಾದಲ್ಲಿ ಒಂದು ಕಥೆ ಜೊತೆ ಮಾತಾಡೋ ಸಂಭಾಷಣೆ ಕಲ್ತ್ಕೊಂಡ್ಬಿಟ್ಟೆ. ಅವ್ರು ಕೇಳಿದ್ಮೇಲೆ ಖುಷಿಯಾಗ್ಬಿಟ್ಟು, ಯಾರು ಕೇಳಲ್ಲ, ಇವತ್ತು ಯಾರ್ಯಾರನ್ನ ಕೇಳ್ತಾರೆ. ಅದಕ್ಕೆ ನಾನು ಖುಷಿಯಾಗಿ, ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಗಟ್ಟಿ ಆಗ್ಬಿಟ್ಟಿದ್ದಾನೆ, ಮಾತಾಡಿಲ್ಲ ಅಂದ್ರೆ ಕಬ್ಬನ ಕಾಸಿ ಬರೆಯಲು ಬಿಡ್ತೀನಿ, ಮಾತಾಡಲ್ಲ ಪ್ರಕಾಶ ಅಯ್ಯೋ ಅಂದೆ. 4-5 ಜನ ಚಪ್ಪಾಳೆ ತಟ್ಟು. ಇವತ್ತು ಊರು ಮಾರಿಯಪ್ಪ ಅಂದ್ರೆ ಅಲ್ಲೆಲ್ಲ ಅವ್ರ ಮಾಡಲ್ಲ ಇವ್ರು ಮಾಡಲ್ಲ ಅಂತಿರ್ತಾರೆ. ಇವ್ರು ಕೇಳೋದೇ ಗತಿ ಇಲ್ಲ. ಅವನು ಹೆಂಗಿದ್ದವನೆ ಅಣ್ಣ ಮಾಡಿ ಅಣ್ಣ ಈಗ ಮಾಡಕ್ಕಲ್ಲಪ್ಪ ಅಂತೆ. ಅಣ್ಣ ಯಾರು ವಾಯ್ಸ್ ಮಾಡಿದ್ರೆ? ಹಿರಿಯ ನಟ ನರಸಿಂಹರಾಜ ಕಣಪ್ಪ, ಗುಬ್ಬಿ ಕಂಪ್ನಿಯಿಂದ ಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕೂಡ ಅಡಿಪಾಯದಲ್ಲಿದ್ದವರು. GV ಅವರು, ರಾಜ್ಕುಮಾರ್, ಬಾಲಕೃಷ್ಣ ಅವರು. ಅದು ಯಾರು ನನ್ಗೆ ಗೊತ್ತಿಲ್ಲ ಅಣ್ಣ ಅಂತ. ಮತ್ತೆ ಇನ್ಯಾವ ನರಸಿಂಹರಾಜಪ್ಪ ಅಂದ್ರೆ, ನರಸಿಂಹರಾಜ್ ಬಳ್ಳಾಪುರ ಅಂತ ಅಣ್ಣ. ಹೀಗೆ ರೀಲ್ಸ್ ನಡೀತೆ, ಕೇಳಿಲ್ವಾ ನೀವು ಅಂತ. ಅದು ಯಾವ್ದಾದ್ರು ರೀಲ್ಸ್ ಅಂತ ಕೇಳೋದಂತೆ, ನಾನು ನಿಮ್ಮ ಅಭಿಮಾನಿ ಹೇಳ, ನಾನು ನಿಮ್ಮ ಅಭಿಮಾನಿ ಹೇಳ, ಹೇಳ್ಬೋದು ಅವ್ರು ಸ್ವಾಮಿ ತಂದು ಬೆಟ್ಟಂಗೆ ಹೆಂಗಸ ಬಂದಿದ್ವು ಬರಲಿಲ್ವ ನಮ್ಮ ಮನೆಗೆ, ನೀರಿಲ್ಲ ಕುಡಿದ್ಬಿಟ್ಟು ಯಾವ ವಾಯ್ಸ್. ಇನ್ನೊಂದು ಚಿಕ್ಕ ಮಕ್ಕಳು ಅಂಕಲ್ ಮಿಮಿಕ್ರಿ ಮಾಡ್ತಾರೆ. ಯಾರು ವಾಯ್ಸ್ ಕಿಪಿ ಕೀರ್ತಿ ಮಾಡಿ ಅಂತ
ಕಿಪಿ ಯಾರಪ್ಪ ಇವನು ಅಂದ್ರೆ ಏನಿಲ್ಲ ಅಂದ್ರೆ ನೀವು ನಿಂತ್ಕೊಂಡ್ಬಿಟ್ಟು ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅನ್ಬೇಕು. ಯಪ್ಪ ನೋಡಿ ನಮ್ಮ ಹಿರಿಯ ನಟರೆಲ್ಲ ಹೋಯ್ತು, ಯಾರು ಬರ್ತಾರೋ ಅವ್ರು ಮಾಡ್ತಾರೆ. ಈಗ ಹಾಸನ್ ರಘು ಸರ್ ಎಷ್ಟೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅವಾಗೆಲ್ಲ ಶಿವಯ್ಯನವರು ಇವರು ಎಂತೆಂತ ಸ್ಟಂಟ್ ಮಾಡಿ ಯಾಕ್ಸ್ಬಾಬು ಎಲ್ಲ ಇದ್ದಾರೆ. ಅಂಥವ್ರನ್ನೆಲ್ಲ ನೋಡಿದಾಗ ಎಷ್ಟು ಗೌರವ ಆಗುತ್ತೆ. ಈಗ ಬರೋದೆಲ್ಲ 3 ತಿಂಗಳು 6 ತಿಂಗಳು ಅಷ್ಟೇ ವ್ಯಾಲಿಡಿಟಿ, ಆಮೇಲೆ ಹೋಗ್ಬಿಡುತ್ತೆ. ಉಳಿಯೋದೇ ಓಲ್ಡ್ ಇಸ್ ಗೋಲ್ಡ್. ಅದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಮನೆಯಲ್ಲಿರುವಂತ ತಂದೆ ತಾಯಿಗಳು ನಾವು ರೆಸ್ಪೆಕ್ಟ್ ಕೊಡಬೇಕು ಅಜ್ಜಿ ತಾತಂದರಿಗೆ. ಯಾಕಂದ್ರೆ ನೋಡಿ ಅಜ್ಜಿ ಆಗಲಿ ತಂದೆ ಆಗಲಿ ಕೂರಿಸಿದ್ರೆ ಮೊಮ್ಮಕ್ಕಳಿಗೆ ನಮ್ಮ ಇತಿಹಾಸ ಎಲ್ಲ ಹೇಳ್ತಾರೆ, ತೊಂದರೆ ಇಲ್ಲ. ಆಮೇಲೆ ತಿನ್ನಕ್ಕೂ ಏನಾದ್ರು ಕೊಡ್ತಾರೆ. ನಾನು 20 ವರ್ಷದಿಂದ ಮೈಸೂರು ಬೆಂಗಳೂರು ಬರ್ತಾ ಇದ್ದೆ. 2000 ಇಲ್ಲೇ ರಾಮನಗರ ನಮ್ಮ ಶಾರದಾ B.Ed ಕಾಲೇಜಿಗೆ ಬಂದು 2002-3 ಸ್ವಲ್ಪ ಮಣ್ಣೊತ್ತಿದ್ದೀವಿ 6 ತಿಂಗಳು. ಇಲ್ಲೇ ಇದ್ದು ನಾವು ಸ್ಟಾರ್ಟಿಂಗ್ B.Ed ಕಾಲೇಜ್, ನಾನು B.Ed ಕಾಲೇಜ್ ಪ್ರೊಫೆಸರ್ ಆಗಿದ್ದವನು, ಅದರಿಂದ ಇಲ್ಲೂ ಬಂದಿದ್ದೆ. ಹಾಗೆ ಬರ್ಬೇಕಾದ್ರೆ ಒಂದು ಅಜ್ಜಿ ಪಕ್ಕದಲ್ಲಿ ಕೂತಿತ್ತು ನೋಡಿ. ಅಜ್ಜಿ ಅದು ತಿನ್ನಕ್ಕೆಲ್ಲ ಕೊಡ್ತಾರೆ. ಏನಪ್ಪ ಅಮ್ಮನೇ ತಗೊಳಪ್ಪ ಅಂತ ಗೋಡಂಬಿ ಕೊಡ್ತು, ತಿಂದೆ. ಎಲ್ಲಿಗೆ? ಶ್ರೀರಂಗಪಟ್ಟಣ ಬಂತು, ಮಂಡ್ಯ ಬಂತು, ತಗೊಳಪ್ಪ ಗೋಡಂಬಿ. ಚನ್ನಪಟ್ಟಣ ಬಂತು, ರಾಮನಗರ ಬಂತು, ಬಿಡದಿ ಅಂತ ಕೆಂಗೇರಿ ಬಂತು. ನಾನು ಸ್ವಲ್ಪ ಇನ್ನೂ ದಪ್ಪ ಇದ್ದೆ, 130 kg ಇದ್ದೆ, ಈಗ 97 ಇದ್ದೀನಿ ಬಿಡಿ. ನಾನು ಹೇಳಿದೆ ಅಜ್ಜಿ ಎಷ್ಟೊಂದು ಕೊಡ್ತೀಯ, ನನ್ಗೆ ಈಗಲೇ ದಪ್ಪ ಇದ್ರಿ, ನೀನೇ ತಿನ್ನಜ್ಜಿ ಅಂದೆ. ಅಜ್ಜಿ ಏನಿರ್ಬೇಕು, ಅಯ್ಯೋ ನಂಗೆ ಅಲ್ಲಿಲ್ಲ ಕಣಪ್ಪ ತಿನ್ನಕ್ಕಾಗಲ್ಲ, ಅದಕ್ಕೆ ಚೀಪ್ಕ ನೀನು ಕೊಡ್ತಾ ಇದ್ದೀನಿ ಚೆನ್ನಾಗಿದೆ. ಬೇಡ ಕಷ್ಟ. ಮೊನ್ನೆ ಕಾಂತಾರ ಸಿನಿಮಾಗೆ ಹೋಗಿದ್ದೀನಿ. ಈಗೆಲ್ಲ PVR ಥಿಯೇಟರ್ ನೋಡಿ ಒಳಗಡೆ ಏನು ಬಿಡಲ್ಲ, ಒಂದು ನೀರು ತಗೊಂಡು ಹೋಗಕ್ಕೆ ಬಿಡಲ್ಲ, ಅಲ್ಲೇ ತಗೋಬೇಕು. 300 ರೂಪಾಯಿ 400 ರೂಪಾಯಿ ಇಟ್ಬೇಕು. ಆ ಪೆಪ್ಸಿ ಇಷ್ಟು ದಪ್ಪದೇನೋ ಬೈದೆಲ್ಲ ಕೊಡ್ತಾರೆ. ಕೂತ್ಕೊಂಡು ಎರಡು ಮಾಡ್ರನ್ನ ಹೆಚ್ಚಿ ಬಂದು ಇನ್ನೊಂದು ಹಾಯ್ ಅಂತ. ಹಾಯ್ ಡೋಂಟ್ ಕಾಲ್ ಮಿ ಅಜ್ಜಿ, ಓಕೆ ಓಕೆ ಓಕೆ. ಅದು ಸಿನಿಮಾ ನೋಡ್ತಾ ಇದ್ದೆ, ಏನು ಪೆಪ್ಸಿ ತಗೊಂಡು ಎತ್ತುತ್ತಾ ಇದ್ದೆ, ಕುಡಿತಾ ಇದ್ದೆ, ನೋಡುತ್ತೆ ಕುಡಿತಾ ಇದ್ದೆ. ನನಗೆ ಕೈ ಬೇರೆ ಅಡ್ಡ, ಈಗ ಎತ್ತುತ್ತೆ, ಈಗ ಕುಡಿಯುತ್ತೆ, ಮತ್ತೆ ಇರುತ್ತೆ. 8 ಬಂದು ನೋಡಿದೆ, ಇನ್ನೂ ಅರ್ಧ ಬಾಟ್ಲೆ ಪೆಪ್ಸಿ ಆಯ್ತು. ನಾನು ಅಜ್ಜಿ ನೋಡಿದೆ, ಒಂದು ಮಾಡೋಣ ಅಂತ ನಾನು ಹೊರಗಡೆ ಹೋಗ್ಲಿಲ್ಲ. ಅಜ್ಜಿ ಪೆಪ್ಸಿನ ಹೆಂಗ್ ಕುಡಿಬೇಕು ನೀವು? ಇಂಟರ್ವಲ್ ಆಗಿದ್ರು ಅರ್ಧ ಬಾಟ್ಲಿ ತಿಂದಿಲ್ಲ, ಬಿಡು ಹೆಂಗ್ ಕುಡಿಬೇಕು ಅಂತ ತೋರಿಸ್ತೇನೆ. ಅಜ್ಜಿ ಅಂತ ಕುಡ್ದೇ ಬಿಟ್ಟೇನಪ್ಪ, ಕುಡ್ದೆ ಏನಿವಾಗ ಕುಡ್ದೇ ಬಿಟ್ಟೆ. ಹೌದು, ಏನ್ ಕುಡ್ದೆ? ಪೆಪ್ಸಿ ಕುಡ್ದೆ. ನಾನು ಅಡಿಕೆಲ್ಲ ಹಾಕೊಂಡು ಆ ಕಡೆ ಮುಗಿತಾ ಇದ್ದೆ, ಅದನ್ನು ಕೊಡ್ಬಿಟ್ಟಿದ್ದಿಲ್ಲ. ನೋಡಿ ಇಲ್ಲಿ ಏನು ಅಂದ್ರೆ ನಮ್ಮ ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗು, ಗಂಡು ಮಕ್ಳು ಫಿಸಿಕಲಿ ಸ್ಟ್ರಾಂಗು. ನಮ್ಮಂತವ್ರಾಗಿ ಬಾಯಿ ಎಲ್ಲ ಮುಗಿದ್ಬಿಟ್ಟಿರೋ, ಇಲ್ಲಿ ದಂಡ ಬಿಡಿಸುತ್ತದೆ. ಎಲ್ಲ ಗಂಡು ಮಕ್ಳು ನೋಡಿ ಎಲ್ಲ ಬಾತ್ರೂಮ್ ಹೋಗ್ಲಿ ಕಲರಿಂಗ್ ಎಲ್ಲ ಗಾಳಿ. ಹೆಣ್ಮಕ್ಳು ನೋಡಿ ಎಷ್ಟು ಡಿಸೆನ್ಸಿ, ಆರಾಮಾಗಿ ಬಾಟ್ಲಿ ಇಟ್ಕೊಂಡು ಪೆಪ್ಸಿ ತರ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಳಿಗೆ ಅದಿದೆ, ನಮ್ಮ ಗಂಡು ಮಕ್ಳಿಗಿಲ್ಲ. ಅದಕ್ಕೆ ಅವ್ರು ಹೆಣ್ಣು ಮಕ್ಳು ಜಾಸ್ತಿ ನಗ್ತಾರೆ, ನಗೋದ್ರಿಂದ ಸ್ವಲ್ಪ ಅವ್ರಿಗೆ ಆರೋಗ್ಯ ಜಾಸ್ತಿ ಇದೆ. ಇದು ವಕೀಲರ ಸಂಘ, ಮನೆ ಡಾಕ್ಟರ್ ಸಂಘಕ್ಕೆ ಹೋಗಿದ್ದೆ. ಅಲ್ಲಿ BP ಪೇಷಂಟ್ಸ್, ಒಂದು ಪೇಷಂಟ್ ಎಲ್ಲ ಕಾರ್ಯಕ್ರಮ ಮಾಡಿಬಿಟ್ಟು ಮಿಮಿಕ್ರಿ ಮಾಡಿಸಿದ್ರು. ಬಂದವರೆಲ್ಲ BP ಚೆಕ್ ಮಾಡ್ತಾರೆ, ಬಿಡ್ತಾರೆ, ಚೆಕ್ ಮಾಡ್ತಾರೆ, ಮತ್ತೆ ಪ್ರೋಗ್ರಾಮ್ ಮುಗಿದ್ಮೇಲೆ ಚೆಕ್ ಮಾಡೋದು. ಏನ್ ಡಾಕ್ಟ್ರಿ ಅಂದೆ? ಇವರೆಲ್ಲ BP ಪೇಷಂಟ್ಸ್ 180 ತಿಂಗಳಿಗೆ. ಈಗ ಯಾರು ಸ್ಟ್ರೋಕ್ ಆಯ್ತು ಗೊತ್ತಿಲ್ಲ. ಸ್ಟ್ರೋಕ್ ಹೌದಾ? ಮತ್ತೆ ಮಾತ್ರ 2 ಹೋಗ್ತವೆ, ಕಡಿಮೆ ಆಗಿಲ್ಲ. ಹೌದಾ? ಮತ್ತೆ ಈಗೇನ್ ಮಾಡ್ತಾರೆ? ಈಗ ನೋಡಿ ಇದು ಎಲ್ಲರೂ ನಡೆದಿರೋ ಘಟನೆ. ಆಸೆಗೆ ಇಷ್ಟೊಂದು ಅವರು ಎಲ್ಲ ಜನಗಳು ಎಲ್ಲರ ಜೊತೆ ಜಗ್ಗಾಡಿರುವಾಗ ಮೊದಲೆಲ್ಲ ಏನ್ ಮಾಡ್ತಾರೆ, ಕೆರೆ ಕಟ್ಟೆ ಬಗ್ಗೆ ಜನ ಹೋಗ್ತಾ ಇದ್ರು. ಎಲ್ಲ ಯಾವಕ್ಕೆ ಶೌಚಾಲಯ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು, ಸರ್ವಿಸ್ ಆಗ್ತಾ ಇತ್ತು, ಬರ್ತಿದ್ರು, ಮತ್ತೆ ವಾಕಿಂಗು. ಅದಾದ್ಮೇಲೆ ಇತ್ತಿಂದ ಮಾಡ್ಕೊಂಡ್ರು ಒಂದು 50 ಹೆಜ್ಜೆ. ಆಮೇಲೆ ಮನೆ